ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವೀರ್ ಸಸ್ಪೆಕ್ಟ್ಸ್ ಯೂಟ್ಯೂಬ್ ಚಾನಲ್. ನಮ್ಮ ದೇಶದಲ್ಲಿ ಆಲ್ರೆಡಿ ಒಂದು ಸಂವಿಧಾನ ಇದೆ, ನಿಮ್ಗೆಲ್ಲರಿಗೂ ಗೊತ್ತೇ ಇದೆ. ಶಿಕ್ಷಣ ತಜ್ಞ, ನ್ಯಾಯವಾದಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಚಿಸಿರ್ತಕ್ಕಂಥ ಒಂದು ಸಂವಿಧಾನ ನಮ್ಮ ಭಾರತದಲ್ಲಿ ಇದೆ ಆಲ್ರೆಡಿ. ಇನ್ನೊಂದು ಸಂವಿಧಾನ ರೆಡಿ ಆಗಿದೆ. ಅದು ಯಾವುದು, ಏನಕ್ಕೆ ರೆಡಿ ಆಯ್ತು, ಎಲ್ಲಿಂದ ಸ್ಫೂರ್ತಿ ಪಡೀತು, ಮೋಟಿವ್ ಏನದಕ್ಕೆ, ಸೊ ಅದನ್ನೆಲ್ಲ ನಾನು ಇವಾಗ ಮಾತಾಡ್ಬೇಕು ಅಂತ ಬಂದು ಕೂತ್ಕೊಂಡಿದ್ದೀನಿ. ಇವಾಗ ರಾಮರಾಜ್ಯ, ಕೃಷ್ಣ ರಾಜ್ಯ, ಮನುಸ್ಮೃತಿ ಹಾಗೂ ಚಾಣಕ್ಯನ ಅರ್ಥಶಾಸ್ತ್ರ ಹಾಗೂ ವಿವಿಧ ಹಿಂದೂ ಧರ್ಮಗಳ ಗ್ರಂಥಗಳನ್ನ ಪರಿಶೀಲನೆ ಮಾಡಿ ಮತ್ತು ಅದನ್ನ ಅಧ್ಯಯನ ಮಾಡಿ 25 ಹಿಂದೂ ವಿದ್ವಾಂಸರು ಸೇರಿ 501 ಪುಟಗಳ ಅಖಂಡ ಹಿಂದೂ ರಾಷ್ಟ್ರದ ಸಂವಿಧಾನವನ್ನ ರಚಿಸಿದ್ದಾರೆ. ಇದು ಪ್ರಯಾಗ್ರಾಜ್ನಲ್ಲಿ ನಡೀತಿರ್ತಕ್ಕಂಥ ಕುಂಭಮೇಳದಲ್ಲಿ ಫೆಬ್ರವರಿ 3ನೇ ತಾರೀಕಿಗೆ ಅನಾವರಣ ಮಾಡಬೇಕು ಅಂತ ಒಬ್ಬ ವಿದ್ವಾಂಸರ ತಂಡದಲ್ಲಿದ್ದವರು ಬಹಿರಂಗವಾಗಿ ಹೇಳಿದ್ದಾರೆ. ಅದು ಇವತ್ತು ಪ್ರಜಾವಾಣಿ ಪೇಪರ್ ಅಲ್ಲಿ ಕೂಡ ಪ್ರಕಟ ಆಯ್ತು. ಸೊ ಏನಪ್ಪಾ ಈಗೇನಾಗುತ್ತೆ ಅಂದ್ರೆ ಇದೇನು ಹಿಂದೂ ರಾಷ್ಟ್ರ ಸಂವಿಧಾನ ಅಂದ್ರೆ ಏನು? ಸೊ ಹಿಂದೂ ರಾಷ್ಟ್ರ ಸಂವಿಧಾನ ಅನ್ನೋದು ಬೇಕಿತ್ತ? ಯಾಕೆ ಬೇಕಿತ್ತು? ಆಲ್ರೆಡಿ ಒಂದು ಸಂವಿಧಾನ ನಮ್ಮ ಹತ್ರ ಇತ್ತಲ್ಲ, ಮತ್ತೇನಕ್ಕೆ ಬೇಕಿತ್ತು ಅನ್ನೋದಾದ್ರೆ, ಈಗ ಹೆಂಗಿದೆ ಅಖಂಡ ಹಿಂದೂ ರಾಷ್ಟ್ರ ಸಂವಿಧಾನದಲ್ಲಿ ಹೆಂಗಿದೆ, ಯಾರು ಚುನಾವಣೆಯಲ್ಲಿ ಭಾಗವಹಿಸಬಹುದು ಅನ್ನೋದಾದ್ರೆ ಅದರಲ್ಲಿದೆ ಉಲ್ಲೇಖ ಏನಿದೆ ಅಂತಂದ್ರೆ, ಗುರುಕುಲದಿಂದ ವೇದ ಉಪನಿಷತ್ಗಳನ್ನ ಪಠಿಸಿದವರು, ಅಧ್ಯಯನ ಮಾಡಿದವರು ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಕ್ಕೆ ಅವ್ರಿಗೆ ಅವಕಾಶ ಇರುತ್ತೆ. ಹಾಗೂ ಚುನಾವಣೆಗೆ ಯಾರು ಮತ ಚಲಾಯಿಸಬೇಕು ಅನ್ನೋದಾದ್ರೆ ಬೌದ್ಧ ಧರ್ಮದವರು, ಜೈನ ಧರ್ಮದವರು ಹಾಗೂ ಸಿಖ್ ಧರ್ಮದವರಿಗೆ ಚುನಾವಣೆಯಲ್ಲಿ ಮತ ಚಲಾಯಿಸೋಕೆ ಹಕ್ಕಿರುತ್ತೆ. ಸೊ ಇಲ್ಲಿ ಯಾರಿಗಿರಲ್ಲ ಹಕ್ಕಿರಲ್ಲ ಮತ ಚಲಾಯಿಸೋಕೆ ಅಂತಂದ್ರೆ ಕ್ರೈಸ್ತ ಧರ್ಮದವರಿಗೆ ಹಾಗೂ ಇಸ್ಲಾಂ ಧರ್ಮದವರಿಗೆ. ಇಲ್ಲಿ ಯಾವ ಸಂವಿಧಾನದಲ್ಲಿ? ಹಿಂದೂ ಅಖಂಡ ಹಿಂದೂ ರಾಷ್ಟ್ರದ ಸಂವಿಧಾನದಲ್ಲಿ ಅವಕಾಶ ಇರೋದಿಲ್ಲ. ಸೊ ಈ ಸಂವಿಧಾನ ನಮಗೆ ಬೇಕಿತ್ತ? ಆಲ್ರೆಡಿ ನಮ್ಮ ಹತ್ರ ಒಂದು ಸಂವಿಧಾನ ಇದೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನಮಗೆ ರಚಿಸಿ, ಅವರೊಬ್ಬ ಶಿಕ್ಷಣ ತಜ್ಞ, ಲಿಂಗ ತಜ್ಞ ಹಾಗೂ ರಾಜಕಾರಣಿ ಆದಂತವರು ನಮಗೆ ಒಂದು ಸಂವಿಧಾನನ ಕೊಟ್ಟೋಗಿದ್ದಾರೆ ಅಲ್ವಾ? ಸೊ ಇದಕ್ಕೆ ಮೋಟಿವ್ ಏನು, ಎಲ್ಲಿಂದ ಸ್ಟಾರ್ಟ್ ಆಯ್ತು, ಸೊ ಇದನ್ನ ಮಾಡಕ್ಕೇನು, ಏನಕ್ಕೆ ಆಯ್ತು? ಸೊ ಇವಾಗ ಚುನಾವಣೆಯಲ್ಲಿ ಯಾರು ಭಾಗವಹಿಸ್ಬೇಕು ಅಂತ ಹೇಳಿದೆ ನಾನು ಅವಾಗೆ ನಿಮ್ಗೆ. ಯಾರು ಗುರುಕುಲದಿಂದ ವೇದ ಉಪನಿಷತ್ಗಳನ್ನ ಪಠಿಸಿರ್ತಾರೆ ಅಂತವ್ರಿಗೆ ಅವಕಾಶ ಇದೆ. ಅಂದ್ರೆ ನಿಮಗೆ ಗೊತ್ತಾಗುತ್ತೆ ಅದು ನಿಮಗೆ ಗೊತ್ತಾಗೋಗುತ್ತೆ ಅಲ್ವಾ? ಸೊ ಯಾರಿಗ ಹಕ್ಕಿದೆ ಎಲ್ಲರಿಗೂ. ಅಂದ್ರೆ ಅಖಂಡ ಈ ಏನು ಭಾರತ ಐತಲ್ಲ, ಭಾರತದೊಳಗೆ ಉಟ್ಕೊಂಡಿರ್ತಕ್ಕಂಥ ಧರ್ಮಗಳಿಗಿದೆ. ಕ್ರೈಸ್ತ ಧರ್ಮದವರಿಗೆ ಹಾಗೂ ಇಸ್ಲಾಂ ಧರ್ಮದವರಿಗೆ ಇಲ್ಲ, ಅವಕಾಶ ಇಲ್ಲ. ಹಿಂದೂ ಸಂವಿಧಾನದ ಪ್ರಕಾರ, ಅಖಂಡ ಹಿಂದೂ ರಾಷ್ಟ್ರದ ಸಂವಿಧಾನದ ಪ್ರಕಾರ ನಾನ್ ಮಾತಾಡ್ತಾ ಇರೋದು. ಸೊ ಇದು ಬೇಕಿತ್ತ? ಇದು ಮಂಡನೆ ಆದ್ರೆ ಹೆಂಗಿರುತ್ತೆ, ಇದು ಜಾರಿಗೆ ತಂದ್ರೆ ಹೆಂಗಿರುತ್ತೆ, ಏನಾಗುತ್ತೆ ಅನ್ನೋದಾದ್ರೆ ಸಿಂಪಲ್ ಕಾನ್ಸೆಪ್ಟ್ ಇದು. LKG ಹುಡುಗರಿಗೆಲ್ಲ ಅರ್ಥ ಆಗ್ಬಿಡುತ್ತೆ ಹೇಳಿದ್ರೆ. ಕಾನ್ಸೆಪ್ಟೇ ಸಿಂಪಲ್ ಇದು. LKG ಹುಡುಗರಿಗೆ ಅರ್ಥ ಆಗ್ಬಿಡುತ್ತೆ ಏನ್ ಡಿಫ್ರೆನ್ಸ್ ಇದೆ ಏನಿಲ್ಲ ಅಂತ. ಕೆಲವೊಬ್ರಿಗೆ ಅರ್ಥ ಆಗಲ್ಲ. ಅವ್ರಿಗೆ ಯಾವ ತರ ಅರ್ಥ ಆಗಿರಲ್ಲ ಅಂತಂದ್ರೆ ಅವರೆಲ್ಲ ಲೈಕ್ ಇರ್ತಾರೆ ಸ್ವಲ್ಪ ವಾಟ್ಸಪ್ ಯೂನಿವರ್ಸಿಟಿ ಅವರು, ಆ ತರದವ್ರಿಗೆಲ್ಲ ಅರ್ಥ ಆಗಲ್ಲ ಇದು. ಏನಾಗುತ್ತೆ ಇದು ಬಂದ್ರೆ ಅಂತಂದ್ರೆ, ಇವಾಗ ಮುಂಚೆ ಎಲ್ಲ ಇತ್ತು, ಲಿಂಗಭೇದ ಇತ್ತು, ಮತ್ತೆ ಏನೇನಿತ್ತು, ಗುರುಕುಲ ಅಂತ ಏನಿತ್ತು, ಅಲ್ಲಿ ಇವ್ರಷ್ಟೇ ಓದ್ಬೇಕು ಅನ್ನೋದಿತ್ತು. ಸೊ ಅದೇ ರೀತಿ ಮತ್ತೆ ಎಲ್ಲಾದ್ರೂ ಆಗ್ಬಿಡುತ್ತಾ? ನಮ್ ಸಂವಿಧಾನ ಈಗಿರೋ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನ ಮತ್ತೆ ಕೆಳಗ್ ಬಿದ್ದ್ಬಿಡುತ್ತಾ, ತೆಗೆದ್ ಬಿಡ್ತಾರ ಅನ್ನೋದಾದ್ರೆ, ಇದಕ್ಕೆ ಇವರು ಧಕ್ಕೆ ಮಾಡಕ್ ನಿಂತ್ಕೊಂಡಿದಾರ ಕೆಲವೊಬ್ರು. ಇದ್ರಲ್ಲಿ ಹೇಳ್ತಾರೆ, ಅವರು ಹೆಸರು ಬೇಡ, ಅವ್ರು ಹೇಳ್ತಾರೆ ಅಖಂಡ ಹಿಂದೂ ರಾಷ್ಟ್ರದ ಸಂವಿಧಾನದಲ್ಲಿ ಎಲ್ಲಾ ಧರ್ಮದವ್ರಿಗೂ ಸ್ವತಂತ್ರವಾಗಿ ಬದುಕೋದಕ್ಕೆ ಹಕ್ಕಿದೆ ಇದರಲ್ಲಿ ಅಂತ. ಹಂಗಂದ್ರೆ ಚುನಾವಣೆದು ನಾನು ನಿಮ್ಗೆ ಹೇಳಿದ್ನಲ್ಲ, ಗುರುಕುಲದಿಂದ ವೇದ ಉಪನಿಷತ್ಗಳನ್ನ ಪಠಿಸಿದವ್ರು ಮಾತ್ರ ಚುನಾವಣೆಯಲ್ಲಿ ಸ್ಪರ್ಧಿಸೋಕೆ ಅವಕಾಶ ಇರುತ್ತೆ ಅನ್ನೋದಾದ್ರೆ ಎಲ್ಲಿಂದ ಬಂತು ಇದರಲ್ಲಿ? ಸೊ ಹೆಂಗಾಗತ್ತೆ ಅಂತಂದ್ರೆ, ಮುಂಚೆ ನೀವೇನ್ ನೋಡಿದ್ರಿ ಅಲ್ಲ, ಸೊ ಹಾಗಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ನಿಮಗೇನ್ ಅನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಸಬ್ಸ್ಕ್ರೈಬ್ ಆಗಿ. ಇದ್ರ ಸಂಪೂರ್ಣ ಮಾಹಿತಿನ ನಾನು ಮತ್ತೆ ನಿಮಗೆ ಕೊಡ್ತೀನಿ.